ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಪೂಜಾ ರೋಹಿಣಿಗೆ ಕಾಲ್ ಮಾಡ್ತಾಳೆ. ರೋಹಿಣಿ, ನಮ್ಮ ಮನೆ ನೋಡ್ಕೊಂಡು ಬಂದಿದ್ವಲ್ಲ, ಆ ಓನರು ಕಾಲ್ ಮಾಡಿದ್ದ ಕಣೆ, ಯಾರೋ ಅಡ್ವಾನ್ಸ್ ಕೊಡ್ತೀನಿ ಅಂತ ಬಂದಿದ್ದಾರಂತೆ. ಆ ಮನೇನ ಅವನಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬೇಗ ಅಡ್ವಾನ್ಸ್ ಕೊಟ್ಟು ಮನೇನ ನಮ್ದು ಅಂತ ಮಾಡ್ಕೊಬೇಕು ಕಣೆ ಅಂತ ಹೇಳಿದಾಗ ರೋಹಿಣಿಯವರು ಒಂದೆರಡು ದಿನ ವೆಯ್ಟ್ ಮಾಡೋಕ್ಕಾಗಲ್ವಂತ, ಅವನಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀವಲ್ಲ ಅಂತ ಹೇಳಿದಾಗ ಪೂಜಾ, ಇಲ್ಲ ಕಣೆ, ಅವನು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ಒಂದು ಕೆಲಸ ಮಾಡು, ದುಬೈಯಲ್ಲಿ ನಿನ್ನ ಗಂಡ ಇದ್ದಾನಲ್ಲ, ಅವನಿಗೆ ಕೇಳಿ ಈಸ್ಕೋ ಅಂತ ಹೇಳಿದಾಗ ರೋಹಿಣಿ, ಪೂಜಾ ಸುಮ್ಮನೆ ಇರೆ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಮನೋಜರು ಬರ್ತಾರೆ. ಛಾಯಾ, ನಿನ್ಗೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾರೆ. ಆಗ ಮನೋಜರು, ಯಾರದು ದುಬೈಲಿರೋದು ಅಂತ ಹೇಳಿದಾಗ ರೋಹಿಣಿ, ನನ್ನ ಫ್ರೆಂಡು ಛಾಯಾ ಅಂತ, ಅವ್ರ ಗಂಡ ದುಬೈಯಲ್ಲಿ ವರ್ಕ್ ಮಾಡೋದು, ಅವಳು ಕಾಲ್ ಮಾಡಿದ್ದು, ಅವಳಿಗೇನೋ ಎಮರ್ಜೆನ್ಸಿ ಅಂತೆ, 1 ಲಕ್ಷ ದುಡ್ಡು ಬೇಕು ಅಂತ ಕೇಳ್ತಾ ಇದ್ಲು. ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಮನೋಜ್ ಅಂತ ಹೇಳಿದಾಗ ಮನೋಜರು, ನಮ್ಮ ಹತ್ರ ಅಷ್ಟು ದುಡ್ಡಲ್ಲಿದೆ ಅಂತ ಹೇಳಿದಾಗ ರೋಹಿಣಿಯವರು, ಛಾಯಾ ಕೊಟ್ಟಿದ್ದು ದುಡ್ಡಿದೆಯಲ್ಲ, ಆ ದುಡ್ಡು ಕೊಡ್ಬೋದಲ್ಲ ಅಂತ ಹೇಳಿದಾಗ ಮನೋಜರು, ಅಲ್ಲ ರೋಹಿಣಿ, ನೀನೆಲ್ಲೋ ಹೇಳಿದ್ದು ಆ ದುಡ್ಡನ್ನು ತೆಗೆದ್ಬೇಡ ಅಂತ ಹೇಳಿದ್ದು ಅಂತ ಹೇಳಿದಾಗ ರೋಹಿಣಿಯವರು, ಈಗ ನಾನೇ ಹೇಳ್ತಾ ಇದ್ದೀನಲ್ಲ ಮನೋಜ್, ಆ ದುಡ್ಡು ಕೊಡಿ ಅಂತ ಹೇಳಿದಾಗ ಮನೋಜರು, ಇಲ್ಲ ರೋಹಿಣಿ, ನಾನು ಕೊಡೋದಿಲ್ಲ, ನಿನಗೆ ಬೇಕಾ ಕೇಳು, ಪಾರ್ಲರ್ ಡೆವಲಪ್ ಮಾಡೋಕ್ಕೆ ಬೇಕಾ ಕೇಳು, ಕೊಡ್ತೀನಿ, ಆದರೆ ನಿಮ್ಮ ಫ್ರೆಂಡ್ಗೆಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ರೋಹಿಣಿಯವರು, ನಾನು ಕೇಳಿದ್ರು ಕೊಡಲ್ವಾ? ಅವತ್ತು ಶ್ರುತಿ ಅವರಮ್ಮ AC ಬೇಡ ಅಂತ ವಾಪಸ್ ತಂದು ಕೊಟ್ಟಾಗ ಒಂದು ಕ್ಷಣ ಯೋಚನೆ ಮಾಡ್ದಲೆ ನಾನು ತಾಳಿ ಅಡ ಇಟ್ಟು ದುಡ್ಡು ತಂದು ಕೊಟ್ಟೆ, ನನಗೆ ಬೆಲೆ ಕೊಡೋದಿಲ್ವಾ ಅಂತ ಹೇಳಿದಾಗ ಮನೋಜರು, ಅದಕ್ಕೋಸ್ಕರನೇ ನಿನ್ಗೆ ಹೊಸ ತಾಳಿನೇ ತಂದು ಕೊಟ್ಟನಲ್ಲ ರೋಹಿಣಿ, ನಾನು ಮಾತ್ರ ದುಡ್ಡು ಕೊಡೋದಿಲ್ಲ ಅಂತ ಮನೋಜರು ಇಲ್ಲಿಂದ ಹೊರಟೋಗ್ತಾರೆ. ಇದನ್ನ ಕೇಳಿ ರೋಹಿಣಿಗೆ ತುಂಬ ಬೇಜಾರಾಗುತ್ತೆ. ಶ್ರುತಿ, ರೋಹಿಣಿ, ಮೀನಾ ಅಡುಗೆ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮನೋಜ್, ಸೂರ್ಯ ಮತ್ತು ರವಿ ಗಾರ್ಡನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ರೋಹಿಣಿ, ನನ್ನ ಫ್ರೆಂಡು ದುಡ್ಡು ಕೇಳ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಮನೋಜ್ ಅವರು ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ ಮೀನಾ, ಹೌದು, ನನ್ನ ಫ್ರೆಂಡ್ ಕೂಡ ದುಡ್ಡು ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರುತಿ, ಅಯ್ಯೋ, ದುಡ್ಡು ಕೇಳಿದ್ರೆ ಅವ್ರು ನಮ್ಮ ಹತ್ರದವ್ರಲ್ವಾ, ಬಡ್ಡಿ ಕೊಡ್ಬೋದು, ನಮಗೆ ಬಡ್ಡಿ ಬಂದಂಗೂ ಆಗುತ್ತೆ, ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ನೆನಪು ಕೂಡ ಇರುತ್ತೆ. ದುಡ್ಡೇ ಕೊಡೋದಿಲ್ಲ ಅಂದರೆ ನೈಸಾಗಿ ಅವ್ರಿಗೆ ಹರ್ಟ್ ಆಗದೇ ರೀತಿ, ಈ ಥರ ಎಲ್ಲ ದುಡ್ಡು ಖರ್ಚು ಮಾಡಬೇಡ, ಸೇವಿಂಗ್ಸ್ ಮಾಡು ಅಂತ ನೈಸಾಗಿ ಹರ್ಟ್ ಆಗದೇ ರೀತಿ ಹೇಳಬೇಕು ಅಂತ ಹೇಳಿದಾಗ ರೋಹಿಣಿ ಮತ್ತು ಮೀನಾ ಇದನ್ನು ಒಪ್ಕೊತಾರೆ. ಈ ಕಡೆ ರವಿ ಕೂಡ, ಹೌದು, ಫ್ರೆಂಡ್ ಆಗಿರೋದ್ರಿಂದ ಬಡ್ಡಿ ಕೊಡ್ಬೋದು, ಕಡಿಮೆ ಬಡ್ಡಿ ಕೊಡ್ಬೋದು ಹೇಳಿದಾಗ ಮನೋಜರು, ಹೌದು, ಬಡ್ಡಿ ಬರುತ್ತಲ್ಲೋ ಅದಕ್ಕೆ ಕೊಡ್ಬೇಕಷ್ಟೇ, ಯಾವ ಫ್ರೆಂಡ್ಗೂ ದುಡ್ಡೇ ಕೊಡಬಾರ್ದು ಅಂತ ಹೇಳಿದಾಗ ಸೂರ್ಯ, ಲೋ, ನೀನೊಬ್ಬ ಮನುಷ್ಯನೇನೋ, ಫ್ರೆಂಡು ಕಷ್ಟ ದುಡ್ಡು ಕೊಡು ಅಂದರೆ ಬಡ್ಡಿ ಕೊಡ್ತಾನಂತೆ ಅಂತ ಬೈದು ಕಳಿಸ್ತಾರೆ. ಈಗ ಮನೋಜರು ಮತ್ತು ರೋಹಿಣಿಯವರು ರೂಮಿಗೆ ಬರ್ತಾರೆ. ಮನೋಜರು, ಯಾಕೆ ರೋಹಿಣಿ, ಯಾವಾಗಲೂ ಆ ಛಾಯೆ ವಿಷಯ ತೆಗೆದು ನಿನ್ನ ಮಧ್ಯೆ ಜಗಳ ತಂದಿಡ್ತೀಯಾ? ನಾನು ಅವಳನ್ನ ತುಂಬ ಪ್ರೀತಿಸಿದ್ದೆ ರೋಹಿಣಿ, ಅದಕ್ಕೆ ಅವಳ ಕೈಗೆ ದುಡ್ಡು ಕೊಟ್ಟೆ, ಈಗ ನನ್ನ ಯಾರನ್ನಾದರೂ ನಂಬಬೇಕು ಅಂದರೆ ಭಯ ಆಗುತ್ತೆ. ರೋಹಿಣಿಯವರು, ನನ್ನ ಮೇಲೆ ನಂಬಿಕೆ ಇಲ್ವ ಮನೋಜ್ ನಿಮಗೆ ಅಂತ ಹೇಳಿದಾಗ ಮನೋಜರು, ನಾನು ನಂಬೋ 2 ವ್ಯಕ್ತಿಗಳು ಅಂದರೆ ಅದು ಅಮ್ಮ ಮತ್ತು ನೀನು ನಿನ್ನ ಫ್ರೆಂಡಿಂದ ಮೋಸ ಹೋಗಬಾರ್ದು ಅಂತ ಅಷ್ಟೇ ನಾನು ಎಚ್ಚರಿಕೆ ವಹಿಸ್ತಾ ಇರೋದು. ನೋಡು ರೋಹಿಣಿ, ಮೊದಲೆಲ್ಲ ಆ ಸೂರ್ಯ ಛಾಯೆ ವಿಷಯ ತಂದು ನನಗೆ ಬೇಜಾರು ಮಾಡ್ತಿದ್ದ, ಹಾಗೆಲ್ಲ ನೀನು ನನಗೆ ಸಪೋರ್ಟ್ ಮಾಡ್ತಿದ್ದೆ, ಆದರೆ ನೀನು ಈಗ ಛಾಯಾ ವಿಷಯ ನೀನೇ ತಗೊಬಂದು ನನಗೆ ಬೇಜಾರು ಮಾಡ್ತಾ ಇದೀಯಾ. ಈಗ ರೋಹಿಣಿಯವರು, ಸಾರಿ ಮನೋಜ್, ನೀವು ನನ್ನ ಫ್ರೆಂಡ್ಗೆ ದುಡ್ಡು ಕೊಡಲ್ಲ ಅಂದ್ರಲ್ಲ, ಅದಕ್ಕೆ ಆ ರೀತಿ ಹೇಳಿಬಿಟ್ಟೆ ಅಂತ ಹೇಳಿದಾಗ ಮನೋಜವರು, ಸರಿ ರೋಹಿಣಿ, ಇನ್ಮೇಲೆ ಆ ಚಾಯಿನ ವಿಷಯ ಎತ್ತಬೇಡ ಆಯಿತಾ, ಅವಳನ್ನ ಮರಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ರೋಹಿಣಿಯವರು ಸರಿ ಅಂತ ಹೇಳ್ತಾರೆ. ಸರಿ ಬಿಡಿ ಮನೋಜ್, ನನ್ನ ಫ್ರೆಂಡ್ಗೆ ನಾನು ತಾನೇ ಮಾತು ಕೊಟ್ಟಿರೋದು, ನಾನೇ ಕೊಡೋದಿಲ್ಲ ಅಂತ ಹೇಳ್ತೀನಿ, ಏನಾದರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಾಗ ಮನೋಜರು, ಇಲ್ಲ ರೋಹಿಣಿ, ಹೊರ್ಗಡೆ ಹೋಗಿ ನಾನು ಕೂಡ ತುಂಬ ಯೋಚನೆ ಮಾಡಿದೆ, ನೀನು ಅಷ್ಟೊಂದು ಹೇಳ್ತಿದ್ಯಾ ಅಂದರೆ ಅವರು ನಂಬಿಕಸ್ತರೇ ಇರಬೇಕು. ಸರಿ, ನನಗೂ ಬೇಡ ನಿನಗೂ ಬೇಡ, ಬಡ್ಡಿ ದುಡ್ಡು ಕೊಟ್ಬಿಡೋಣವಾ, 3%, 1 ಲಕ್ಷಕ್ಕೆ 3% ಅಂದರೆ ತಿಂಗಳಿಗೆ 3,000 ರೂಪಾಯಿ ಆಗುತ್ತೆ, ಬಡ್ಡಿ ಕಟ್ಟಬೇಕಲ್ಲ ಅಂತ ಅವರು ಅಷ್ಟನ್ನ ಬೇಗ ಕೊಟ್ಬಿಡ್ತಾರೆ, ಹೇಗಿದೆ ನನ್ನ ಐಡಿಯಾ ಅಂತ ಹೇಳಿದಾಗ ರೋಹಿಣಿಯರು, ಮನೋಜ್ ಸೂಪರ್, ನೀವು ಬ್ರಿಲಿಯಂಟ್ ನೀವು ಅಂತ ರೋಹಿಣಿ ತುಂಬ ಖುಷಿ ಪಡ್ತಾರೆ. ಮನೋಜ್, ಅಡ್ವಾನ್ಸ್ ಅಂತ ಏನು ಕಟ್ ಮಾಡ್ಕೊಂಬಿಡಿ ಆಯಿತಾ, ಪಾಪ ಅವಳಿಗೆ 1 ಲಕ್ಷ ಬೇಕಂತೆ ಅಂತ ಹೇಳಿದಾಗ ಮನೋಜ್ ಅವರು ಸರಿ ಅಂತ ಹೇಳ್ತಾರೆ. ಈಗ ಮೀನಾ ಚೇತನ ಅವ್ರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಅಣ್ಣ, ನೀವು ಬಡ್ಡಿಗೆ ದುಡ್ಡು ತೊಗೊಂಡ್ರೆ ಅದನ್ನು ತೀರ್ಸೋದಕ್ಕೆ 1 ವರ್ಷ ತಗೊತೀರಾ, ಊಟ ಚೆನ್ನಾಗಿತ್ತು ಕಣ್ಲಾ ಅಂತ ಒಬ್ಬ, ಊಟ ಫಂಕ್ಷನ್ ಸಖತ್ತ ಮಾಡಿದ್ದೆ ಕಣ್ಲಾ ಅಂತ ಇನ್ನೊಬ್ಬ. ಈ ವಿಚಾರ ಸೂರ್ಯಗೆ ಗೊತ್ತಾಗುತ್ತೆ, ಹೆಂಡತಿ ಅನ್ನೋಳು ಮನೆ ಒಳಗಡೆ ಇರಬೇಕು,
ಹೊರಗಡೆ ವಿಚಾರನೆಲ್ಲ ಮಾತಾಡಬಾರ್ದು. ನೀನು ನನಗೆ 1 ವರ್ಷದಿಂದ ಗೊತ್ತು, ಆದರೆ ಚೇತನ ನನಗೆ 15 ವರ್ಷದಿಂದ ಪರಿಚಯ. ಅವನ ಹತ್ರ ಹೋಗಿ ಮಾತಾಡೋಂಥ ಯಾರೇ ಹೇಳಿದ್ರು ನಿನಗೆ ಅಂತ ಸೂರ್ಯ ಕೋಪವಾಗಿ ಮೀನಾ ಹತ್ರ ಮಾತಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.